ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಅಮ್ಮು ರೆಡ್ಡಿ ಯೂಟ್ಯೂಬ್ ಚಾನಲ್. ಗೈಸ್, ಅಮ್ಮು ರೆಡ್ಡಿ ಯೂಟ್ಯೂಬ್ ಚಾನಲ್ ಅಲ್ಲಿ ಇವತ್ತು ಮತ್ತೊಂದು ಅಡಿಗೆ ಜೊತೆಗೆ ಬಂದಿದ್ದೀನಿ ನಾನು. ಸೊ ಆ ಅಡಿಗೆ ಏನು ಅಂತ ಹೇಳಕ್ ಇಷ್ಟಪಡ್ತೀನಿ, ಕೇಳಿಸ್ಕೊಳ್ಳಿ. ಈಗ ಈ ಸೀಸನ್ ಏನಿದೆ, ಬೇಸಿಗೆಗಾಲದ ಏನು ಸೀಸನ್ ಇದೆ, ಈ ಸೀಸನ್ ಅಲ್ಲಿ ಆಲ್ಮೋಸ್ಟ್ ಹುಳಿ ಪದಾರ್ಥಗಳು ನಮಗೆ ಸಿಗುತ್ತೆ. ನೀವೆಲ್ಲ ಅಬ್ಸರ್ವ್ ಮಾಡಿ ಅಲ್ವಾ, ಹುಳಿ ಪದಾರ್ಥಗಳು ನಮ್ಗೆ ಜಾಸ್ತಿ ಸಿಗುತ್ತೆ ಈ ಸಮ್ಮರ್ ಡೇಸ್ ಅಲ್ಲಿ. ಸೊ ಈ ಸಮ್ಮರ್ ಸೀಸನ್ ಅಲ್ಲಿ ಸೊ ಇವಾಗ ನಾನು ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಅಂತಂದ್ರೆ, ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋಣ ಅಂತ ಅನ್ಕೊಂಡಿದೀನಿ ಗೈಸ್. ಅದ್ರ ಜೊತೆಗೆ ಪಳುವು ಮಾಡೋಣ ಅಂತ ಅನ್ಕೊಂಡಿದೀನಿ. ಸೊ ಮಾವಿನಕಾಯಲ್ಲಿ ನಾನು ಇವತ್ತು 2 ತರಹದನ್ನ ಮಾಡಿ ತೋರ್ಸೋಣ ಅಂತ ಅನ್ಕೊಂಡಿದೀನಿ. ಊಟಕ್ಕೆ ಪಕ್ಕಕ್ಕೆ ನಂಚ್ಕೊಂಡ್ ತಿನ್ನಕ್ಕೆ ತುಂಬಾ ಸೂಪರ್ ಆಗಿರುತ್ತೆ. ಪಳುವು ನೀವು ನೋಡಿರ್ತೀರ, ಯಾರಿಗ್ ಗೊತ್ತಿಲ್ವೋ ಪಳುವು ಅಂದ್ರೆ ಇವತ್ ನಾನು ಮಾಡಿ ತೋರಿಸ್ತೀನಿ, ನೀವು ಕೂಡ ಮನೇಲಿ ಮಾಡ್ಕೊಂಡ್ ತಿನ್ನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇವಾಗ ಮೊದಲನೇದಾಗಿ ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ, ಮಾವಿನಕಾಯಿ ಉಪ್ಪಿನಕಾಯಿ ಮಾಡ್ತಾ ಇದ್ದೀನಿ, ಆಯ್ತಾ. ಅದಾದ್ಮೇಲೆ ನಿಮ್ಗೆ ಪಳುವು ಹೇಗ್ ಮಾಡೋದು ಅಂತ ತೋರಿಸ್ತೀನಿ. ಸೇಮ್ ರೆಸಿಪಿ, ಬಟ್ ಮಾವಿನಕಾಯಿ ಉಪ್ಪಿನಕಾಯಿನ ತುಂಬಾ ದಿನಗಳನ್ನ ಇಟ್ಟು ತಿನ್ನೋದು ಇದೆ. ಬಟ್ ಪಳುವನ್ನ ಒಂದ್ ವಾರ ಇಟ್ಕೊಂಡು ತಿನ್ಬೋದು ಫ್ರಿಡ್ಜ್ ಅಲ್ಲಿ ಅಷ್ಟೇ. ಅದು ನೀರ್ ಹಾಕಿದ್ರೆ 3 ದಿನ ಇಟ್ಕೊಂಡು ತಿನ್ಬೋದು. ನೀರ್ ಹಾಕದೇನೆ ಪಳುವನ್ನ ಮಾಡ್ತೀವಿ ನಾವು ಅಂತ ಅಂದ್ರೆ ಆರಾಮಾಗಿ 15 ಡೇಸ್ 20 ಡೇಸ್ ಇಟ್ಕೊಂಡು ತಿನ್ಬೋದು, ಆಯ್ತಾ. ಗೈಸ್, ಇವಾಗ ತಡ ಮಾಡೋದ್ ಬೇಡ, ಸ್ಟಾರ್ಟ್ ಮಾಡೋಣ ಬನ್ನಿ, ಹೋಗುವ. ಉಪ್ಪಿನಕಾಯಿ ಮಾಡೋಕ್ಕಿಂತ ಮುಂಚೆ ಮೊದಲನೇದಾಗಿ ಒಂದು ಟಿಪ್ಸ್ ನ ಹೇಳಕ್ ಇಷ್ಟಪಡ್ತೀನಿ. ಇದು ಎಲ್ರಿಗೂ ಗೊತ್ತಿರಬಹುದು, ಗೊತ್ತಿಲ್ದೇನೂ ಇರಬಹುದು. ನನ್ನಿಂದ ನಿಮ್ಗೆ ಇದೆಲ್ಲ ಟಿಪ್ಸ್, ಓಕೆನಾ. ಸೊ ಮಾವಿನಕಾಯಿ ಉಪ್ಪಿನಕಾಯಿ ಮಾಡುವಾಗ ಏನು ಅಂತಂದ್ರೆ, ಮುಂಚೆ ನಾವು ಹಳೆ ಕಾಲದಲ್ಲಿ ನಮ್ಮ ಅಜ್ಜ ಅಜ್ಜಿಯರೆಲ್ಲ ಏನ್ ಮಾಡ್ತಿದ್ರು ಅಂದ್ರೆ, ಅಜ್ಜಿಯರು ಈ ತರದ್ದು ವರ್ಷಗಟ್ಲೆ ಉಪ್ಪಿನಕಾಯಿನ ಮಾಡಿಟ್ಕೊಳ್ಳೋರು ಅಲ್ವಾ. ಇವಾಗ್ಲೂ ನಮ್ಮ ಮಮ್ಮಿ ಏನಿದಾರೋ, ನಮ್ಮ ಮಮ್ಮಿ ವರ್ಷಗಟ್ಲೆ ಮಾಡಿಟ್ಟು ಉಪ್ಪಿನಕಾಯಿನ ನಾವು ತಿಂತೀವಿ. ಅದು ಹೇಗೆ, ಯಾಕೆ, ಕೆಲವೊಬ್ರು ಮಾಡಿರೋ ಉಪ್ಪಿನಕಾಯಿ ಅದು ನಿಲ್ಲದೇ ಇಲ್ಲ, ಕೆಟ್ಟೋಗ್ಬಿಟ್ಟಿರುತ್ತೆ. ಸೊ ಅದ್ ಯಾಕೆ ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಮೊದಲನೇದಾಗಿ ಮುಂಚೆ ಇದ್ದವ್ರು ಏನ್ ಮಾಡ್ತಿದ್ರು ಅಂದ್ರೆ, ಸ್ನಾನ ಮಾಡ್ಬಿಟ್ಟು ಅದಕ್ಕೆ ಪೂಜೆ ಮಾಡಿ ಆಮೇಲೆ ಉಪ್ಪಿನಕಾಯಿ ಹಾಕ್ತಿದ್ರು. ಇದು ಈ ತರನೇ ಮಾಡ್ಬೇಕಾ ಅಂತ ಕೇಳೋರ್ಗೆ ಒಂದ್ ಮಾತು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಹೇಗೆ ಅಂತಂದ್ರೆ, ನಾವ್ ಏನೇನೋ ಮುಟ್ಟಿರ್ತೀವಿ, ಹಾಗೆ ಸ್ನಾನ ಮಾಡ್ದೇನೆ ಉಪ್ಪಿನಕಾಯಿ ಮಾಡಕ್ ಹೋಗಿದ್ವಿ ಅಂತ ಅಂದ್ರೆ ನಾನ್ ಜಸ್ಟ್ ಇದೊಂದು ಸ್ಮಾಲ್ ಒಂದು ಟಿಪ್ ಹೇಳ್ತಾ ಇದೀನಿ ಅಷ್ಟೇ, ಎಲ್ಲದಕ್ಕೂ ಇನ್ಕ್ಲೂಡ್ ಅಲ್ಲ. ಇದೊಂದು ಸ್ಮಾಲ್ ಉಪ್ಪಿನಕಾಯಿಗೆ ಸೇರೋ ಅಂತಹದ್ದನ್ನ ನಾನು ಹೇಳ್ತಾ ಇರೋದು. ಸೊ ಸ್ನಾನ ಮಾಡಿರಲ್ಲ, ಎಲ್ಲೆಲ್ಲೋ ಮುಟ್ಟಿರ್ತೀವಿ, ಹೋಗಿ ಮಾವಿನಕಾಯಿನ ತೊಳೆದ್ಬಿಟ್ಟು ಹಾಗೆ ಇದನ್ನ ಹಾಕ್ಬಿಟ್ಟು ಮಾಡಿದ್ರೆ ಅದ್ ಅನ್ಸಲ್ಲ. ಸೊ ನಾವು ಶುದ್ಧವಾಗಿದ್ದೀವಿ, ನಮ್ಗೆ ಫೀಲ್ ಆಗ್ಬೇಕು, ನಮ್ಮ ಮನಸ್ಸು ಹೇಗಿರುತ್ತೆ ಅಲ್ವಾ, ಶುದ್ಧವಾಗಿರ್ಬೇಕು. ಸೊ ಹಾಗಾಗಿ ಹೋಗಿ ಫಸ್ಟ್ ಸ್ನಾನ ಮಾಡಿದೀವಿ, ನಮ್ಮ ಮನ್ಸಿಗೆ ಅನ್ಸುತ್ತಲ್ವಾ. ಸೊ ಹಾಗಾಗಿ ಸ್ನಾನ ಮಾಡ್ಕೊಂಡು ಎಲ್ಲ ಕ್ಲೀನ್ ಆಗಿ ನಾವೇನು ನೀರ್ ಮುಟ್ಸಿರ್ತೀವಲ್ವಾ, ತೊಳೆದ್ಬಿಟ್ಟು ಅದನ್ನ ನೀಟಾಗಿ ಒರೆಸ್ಬಿಟ್ಟು ಒಣಗಿಸಿ ಆಮೇಲೆ ಮಾಡ್ಬೇಕು. ನೀರ್ ಮುಟ್ಸ್ಬಿಟ್ಟು ಹಾಗೆ ನಾವ್ ಹೇಗಿದೀವೋ ಹಾಗೆ ಹೋಗಿ ಮಾಡ್ಬಿಟ್ರೆ ಗಲೀಜು. ಸೊ ನಿಜವಾಗ್ಲೂ ಉಪ್ಪಿನಕಾಯಿ ಚೆನ್ನಾಗಿರಲ್ಲ ಗೈಸ್. ಇದು ನನ್ ಕಡೆಯಿಂದ ಟಿಪ್ಪು, ಅದು ನಮ್ಮ ಮಮ್ಮಿ ನನಗೆ ಹೇಳಿರೋದು, ನಾನ್ ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಬನ್ನಿ ಹೋಗಿ ಮಾಡುವ. ಸೊ ಮೊದಲನೇದಾಗಿ ನಾನು ಇವಾಗ ಪಳುವು ಮಾಡ್ತಾಯಿದ್ದೀನಿ. ಪಳುವು ಮಾಡೋದಕ್ಕೆ ಏನೇನು ಬೇಕು ಅಂತೆಲ್ಲ ತೋರಿಸ್ಕೊಡ್ತೀನಿ. ನನ್ನ ಹತ್ರ ಇವಾಗ 6 ಮಾವಿನಕಾಯಿ ಇದೆ. 6 ಮಾವಿನಕಾಯಲ್ಲಿ ನಾನು 2 ಮಾವಿನಕಾಯಿನ ಮಾತ್ರ ಬಳಸ್ತಾ ಇರೋದು. ಸೊ ಇದಕ್ಕೆ ಬೇಕಾಗಿರೋಂಥ ಏನು ಪದಾರ್ಥಗಳಂದರೆ, ಬೆಲ್ಲ ಬೇಕು, ಬೆಳ್ಳುಳ್ಳಿ ಬೇಕು, ಒಂದು 8-9, ಹಾಗೆ ಹಿಂಗೆ ಬೇಕು, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಬೇಕು, ಓಕೆ. ಆ್ಯಂಡ್ ಖಾರದ ಪುಡಿ ಬೇಕು, ಅರಿಶಿನ ಬೇಕು, ಓಕೆನಾ. ಹಾಗೆ ಸಾಸಿವೆ, ಜೀರಿಗೆ ಬೇಕು. ಇದನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಸೊ ಇವಾಗ ಇದನ್ನು ನೀಟಾಗಿ ನಾವು ಹೆಚ್ಕೋಬೇಕು, ಬನ್ನಿ ಹೆಚ್ಕೊಂಡು. ಸೊ ನಾನು ಈ ಥರ ಹೆಚ್ಕೊಂಡಾಯ್ತು ಹಾಫ್. ಸೊ ಇವಾಗ ನಾನು ನೀಟಾಗಿ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನಾವು ಇದನ್ನು ಹೋಳಾಗಿ ಮಾಡಿಕೊಂಡು ಹೆಚ್ಕೋಬೋದು. ಸೊ ಈ ಶೇಪಲ್ಲಿ ನಾನು ಮಾಡಿದ್ದಾಯ್ತು. ಇವಾಗ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ, ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಡ್ತಾಯಿದ್ದೀನಿ, ಓಕೆನಾ. ತಳ ಹಾಕಬಾರ್ದು ಆ ಪಾತ್ರೆಗೆ. ಇವಾಗ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಸೊ ನೀವು ಎಷ್ಟು ಮಾಡ್ಕೊಳ್ತಾ ಇದ್ದೀರಾ ಅನ್ನೋದ್ರ ಮೇಲೆ ಎಣ್ಣೆ ಡಿಪೆಂಡ್ ಆಗುತ್ತೆ, ಆಯಿತಾ. ನಾನು ಸ್ವಲ್ಪ ಎಣ್ಣೆಲೇ ಮಾಡೋಣ ಅಂದ್ಕೊಂಡಿದ್ದೀನಿ, ಇಟ್ಕೊಂಡು ತಿಂದಾಗ ತುಂಬ ಚೆನ್ನಾಗಿರುತ್ತಲ್ವ. ಸೊ ಹಾಗಾಗಿ ಈ ಎಣ್ಣೆಗೆ ನಾನು ಇವಾಗ ಎಣ್ಣೆ ಕಾದಿದೆ, ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಚಟಪಟ ಅಂತ ಸಿಡಿಬೇಕು, ಆಯಿತಾ. ಹಾಗೆ ಒಂದು ಸ್ವಲ್ಪ ನಾನು ಇವಾಗ ಸಾಸಿವೆ ಸಿಡ್ದಾದ್ಮೇಲೆ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ, ಓಕೆನಾ. ಸೊ ಎರಡೂ ಲೈಟಾಗಿ ಅಂದರೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೊಳ್ಳಿ, ಓಕೆನಾ. ಸೊ ಎರಡೂ ಚಟಪಟ ಅಂತ ಸಿಡಿಬೇಕು. ಸೊ ಅಲ್ಲಿ ತನಕ ಒಂದು ಸ್ವಲ್ಪ ಹೊತ್ತು ಬಿಡಿ. ಇವಾಗ ಒಂದು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇರ್ತೀನಿ,
8ರಿಂದ 9 ಎಸಳಾಗೋಷ್ಟು ಬೆಳ್ಳುಳ್ಳಿ, ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು. ಇದನ್ನು ನಾನು ಜಜ್ಜಿಬಿಟ್ಟು ಹಾಕ್ತಾಯಿಲ್ಲ, ಹಾಗೆ ಹಾಕ್ತಾಯಿದ್ದೀನಿ. ತಿನ್ನಲಿಕ್ಕೆ ತುಂಬಾ ಸೂಪರ್ ಆಗಿರುತ್ತೆ. ಸೊ ಹಾಗಾಗಿ ಹಾಕ್ಕೊಳ್ತಾ ಇರೋದು. ನೋಡ್ಬೋದು ನೀವು, ಈ ಥರ ಇರುತ್ತೆ. ಬೆಳ್ಳುಳ್ಳಿ ನೀಟಾಗಿ ಫ್ರೈ ಆದರೆ ಅದು ಆ ಮಾವಿನಕಾಯಿ ಜೊತೆ ತಿನ್ನೋಕೆ ತುಂಬಾ ಸೂಪರಾಗಿರುತ್ತೆ. ಸೊ ಯಾರ್ಯಾರು ಪಳು ತಿಂದಿರಾ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಇದು ಆಲ್ಮೋಸ್ಟ್ ಆಗಿದೆ. ಇವಾಗ ನಾನು ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ. ಹಿಂಗಂತ ಒಂದು ಉಪ್ಪಿನಕಾಯಲ್ಲಿ ಕೊಡುವಂಥ ಒಂದು ಟೇಸ್ಟು ಸೂಪರಾಗಿರುತ್ತೆ ಗೈಸ್. ನೀವೇ ಹೇಳಿ ಯಾರ್ಯಾರು. ಹಿಂಗಿಲ್ಲದೆ ನಾನಂತರೂ ಅಡುಗೆ ಮಾಡಲ್ಲ. ಸಮ್ಟೈಮ್ಸ್ ಅನ್ನೋದಕ್ಕೇನು ಎಲ್ಲ ಅಡುಗೆಗೆ ಆಲ್ಮೋಸ್ಟ್ ನಾನು ಯೂಸ್ ಮಾಡೇ ಮಾಡ್ತೀನಿ. ಸೊ ಇಟ್ಸ್ ಚೆನ್ನಾಗಿರುತ್ತೆ. ಓಕೆ, ನಾನು ಇವಾಗ ಹೆಚ್ಕೊಂಡಿರೋಂತಹ ಒಂದು ಮಾವಿನಕಾಯಿ ಹೋಳುಗಳನ್ನ ಏನು ಮಾಡ್ತಿದ್ದೀನಿ ಅಂದರೆ ಡೈರೆಕ್ಟಾಗಿ ಎಣ್ಣೆಯ ಒಳಗಡೆ ಹಾಕ್ತಾಯಿದ್ದೀನಿ. ಓಕೆನಾ. ಸೊ ಇಷ್ಟು ಒಗ್ಗರಣೆ ಆದಮೇಲೆ ನಾವು ಹಾಕ್ಕೋಬೋದು. ಇದನ್ನು ನೀಟಾಗಿ ಎಲ್ಲ ಎಣ್ಣೆನೂ ಇದಕ್ಕೆ ಮಿಕ್ಸ್ ಆಗಬೇಕು. ಸಾಸಿವೆ ಜೀರಿಗೆ ಎಲ್ಲ ಒಂದು ಮಾವಿನಕಾಯಿಗೂ ಹೀರ್ಕೋಬೇಕು. ಆ ಥರ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಒಂದು 5 ನಿಮಿಷ ಇದನ್ನು ಮಾವಿನಕಾಯಿ ಹಾಕಿದ್ಮೇಲೆ ಇದನ್ನು ಫ್ರೈ ಮಾಡಿದ್ರೆ ಸಾಕು ನಮಗೆ. ಯಾಕೆ ಅಂತ ಆವಾಗ ಒಂದು ಸ್ವಲ್ಪ ಬಿಸಿಯಾಗಿ ಮೆತ್ತಗಾಗಿರುತ್ತಲ್ವ ಮಾವಿನಕಾಯಿ. ಸೊ ಅಷ್ಟಾದರೆ ಸಾಕು ನಮಗೆ. ಇವಾಗ ನಾನು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನೂ ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗ್ಬಿಡಿ, 1 ಸ್ಪೂನ್ ಹಾಕ್ಕೊಳ್ಬೇಕು ಅಷ್ಟೇ ಕಲರಿಗೋಸ್ಕರ. ಓಕೆನಾ. ಸೊ ಇವಾಗ ನಾನು ಅರಿಶಿನ ಹಾಕ್ಕೊಂಡಾಯಿತು. ಒಂದು ಸ್ವಲ್ಪ ಅಚ್ಚ ಖಾರದ ಪುಡಿ, ಅಚ್ಚ ಖಾರದ ಪುಡಿ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದನ್ನು ಹಾಕ್ಕೋಬೇಕು. ಸೊ ಅದಾದಮೇಲೆ ನೆಕ್ಸ್ಟು ಇದನ್ನ ನೀಟಾಗಿ ಎಲ್ಲ ಮಾವಿನಕಾಯಿಗೂ ಮಿಕ್ಸ್ ಆಗೋ ಥರ ಇದನ್ನು ನೀಟಾಗಿ ನಾವು ಕಲಿಸ್ಕೋಬೇಕು, ಆಯಿತಾ. ಸೊ ಕಲಿಸ್ಕೊಂಡಾದಮೇಲೆ ಒಂದು 2 ನಿಮಿಷ ಬಿಟ್ಟು ಸ್ವಲ್ಪ ಫ್ಲೇಮ್ ಕಮ್ಮಿ ಮಾಡಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಜಾಸ್ತಿ ಆಗಬಾರ್ದು, ಆ ಥರ ನೋಡ್ಕೋಬೇಕು. ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಮತ್ತೆ ನಾನು ಇದನ್ನು ನೀಟಾಗಿ ಕಲಿಸ್ಕೊತಾ ಇದ್ದೀನಿ. ಸೊ ಅದಾದಮೇಲೆ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಈ ಬೆಲ್ಲನ ನಾವು ನೀಟಾಗಿ ಕಟ್ ಮಾಡ್ಕೊಂಡು ಹಾಕೊಳ್ಳೋ ಅವಶ್ಯಕತೆ ಏನಿಲ್ಲ. ಅದು ಸ್ವಲ್ಪ ಕಟ್ ಮಾಡಿ ಈ ಥರ ಗಡ್ಡೆ ಥರ ಹಾಕ್ಕೊಂಡ್ರು ಓಕೆ. ಯಾಕಂದರೆ ಅದು ನೀಟಾಗಿ ಎಣ್ಣೆಲೆಲ್ಲ ಬಿಟ್ಕೊಂಡು ನೀಟಾಗಿ ಅದ್ರ ಜೊತೆಗೆ ಮೆಲ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ನಾವು ಅದನ್ನು ಕಟ್ ಮಾಡಿ ಹಾಕೋ ಅವಶ್ಯಕತೆ ಇಲ್ಲ. ಈ ಥರ ಹಾಕಿದ್ರೆ ಯೂಸು ಅನ್ನೋದು ನನ್ನ ಒಂದು ಮೈಂಡ್ ಸೆಟ್. ಓಕೆನಾ. ಸೊ ರುಚಿಯಾಗಿ ಬರುತ್ತೆ ನೋಡಿ. ಆಲ್ಮೋಸ್ಟ್ ಇದು ಬೆಂದು ಆಲ್ರೆಡಿ ನಮ್ಮ ಒಂದು ಪಳು ರೆಡಿ ಆಗಿದೆ. ಏನು ಸಖತ್ತಾಗಿ ಕಾಣಿಸ್ತಿದೆ ಅಲ್ವಾ. ನಾನಂತರೂ ರೆಡಿ ಇದ್ದೀನಿ ಇದನ್ನು ತಿನ್ನೋಕ್ಕೆ ಅಂತ. ನಾನು ಎವ್ರಿ ಟೈಮ್ ಇದನ್ನು ಮಾಡಿರ್ತೀನಿ. ತುಂಬಾ ಇಷ್ಟ ನನಗೆ. ಸೊ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಈ ಪಳುನ ದಯವಿಟ್ಟು ನೀವು ಮನೆಯಲ್ಲಿ, ನಿಮಗೆ ಈ ರೆಸಿಪಿ ಗೊತ್ತಿಲ್ಲ ಅಂತಂದರೆ ದಯವಿಟ್ಟು ಮನೆಯಲ್ಲಿ ಮಾಡಿಕೊಂಡು ತಿಂದ ಮೇಲೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಓಕೆನಾ. ಸೊ ಇದು ಆಲ್ಮೋಸ್ಟ್ ಡನ್. ಓಕೆನಾ. ಇದನ್ನು ಇವಾಗ ಸರ್ವ್ ಮಾಡಿದ್ರೆ ಮುಗೀತು ಅಷ್ಟೇ. ನೀವು ಇದನ್ನು ರೈಸ್ ಜೊತೆಗೆ ತಿನ್ಕೋಬೋದು, ಚಪಾತಿ ಜೊತೆಗೆ ತಿನ್ಕೋಬೋದು, ಸೂಪರಾಗಿರುತ್ತೆ. ಓಕೆನಾ. ಹಾಗೆ ನೀವು ಬ್ರೆಡ್ ಜೊತೆಗೆ ಅದನ್ನು ಕಾಂಬಿನೇಷನ್ ಆಗಿ ತಿನ್ಕೋಬೋದು. ತುಂಬಾ ಸೂಪರಾಗಿರುತ್ತೆ. ಸೊ ಇಷ್ಟೊಂದು ಆಪ್ಷನ್ ಇದೆ. ಸೊ ಬೇಗ ನಿಮ್ಮ ಮನೇಲಿ ಮಾಡಿಕೊಂಡು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ನಾನಿಲ್ಲಿ ಇದನ್ನು ತಿಂತ ನನಗೆ ಮಾತುಗಳೇ ಬರ್ತಾಯಿಲ್ಲ ಸೊ ಹಾಗಾಗಿ ಅದನ್ನು ಬರೀ ತಿನ್ನೋ ಆ ಒಂದು ಇಂಟ್ರೆಸ್ಟಲ್ಲೇ ಇದ್ದೀನಿ. ಸೊ ನನಗೆ ಮಾತುಗಳೇ ಬರ್ತಾಯಿಲ್ಲ, ಅಷ್ಟು ಟೇಸ್ಟಿ ಆಗಿತ್ತು, ಮಾತ್ರ ಸೂಪರ್ ಆಗಿತ್ತು. ಸೊ ಇವಾಗ ನೆಕ್ಸ್ಟು ಮ್ಯಾಂಗೋ ಪಿಕ್ಕಲ್. ಓಕೆನಾ. ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋಣ ಬನ್ನಿ ಗೈಸ್. ನೀವೆಲ್ಲರೂ ಇವಾಗ ಪಳು ನೋಡಿದ್ದಾಯಿತು, ಆಯಿತಾ. ಪಳು ಆದಮೇಲೆ ಇವಾಗ ಮಾವಿನಕಾಯಲ್ಲಿ ನಾನು ಮಾವಿನಕಾಯಿ ಉಪ್ಪಿನಕಾಯಿ ಹೇಗೆ ಮಾಡ್ತೀನಿ, ಅದು ಹುಳಿ ಮಾವಿನಕಾಯಿ ಅಲ್ಲ, ಇದು ಗೋವೆದ ಮಾವಿನಕಾಯಲ್ಲಿ ಉಪ್ಪಿನಕಾಯಿ ಹೇಗೆ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಇವಾಗ ಇದನ್ನು ನೀಟಾಗಿ ನಾನು ತೊಳೆದ್ಬಿಟ್ಟು ಇದನ್ನು ಒಂದು ಸ್ವಲ್ಪನೂ ನೀರಿನ ಅಂಶ ಒಂದು ಸ್ವಲ್ಪ ಇರಬಾರ್ದು, ಹಾಗೆ ಒರೆಸಿ ಇಟ್ಕೊಂಡಿದ್ದೀನಿ, ಆಯಿತಾ. ಸೊ ಮೇನಾಗಿ ಇವಾಗ ನಮ್ಗೆ ಮಾವಿನಕಾಯಿ ಬೇಕಲ್ವಾ. ಸೊ ಮಾವಿನಕಾಯಿ ಆದಮೇಲೆ ಇದ್ರ ಜೊತೆಗೆ ಮತ್ತೇನು ಬೇಕು ಅನ್ನೋದನ್ನು ಇಂಗ್ರೀಡಿಯೆಂಟ್ಸ್ ನಾನು ತೋರಿಸ್ತೀನಿ ನೋಡಿ. ಸೊ ಮೊದಲನೇದಾಗಿ ಮೆಂತ್ಯ ಬೇಕು, ಆಮೇಲೆ ಸಾಸಿವೆ ಬೇಕು, ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ ಅಷ್ಟೇ ನಾನು ಮೇಲ್ಗಡೆ. ಆಮೇಲೆ ಇಲ್ಲಿ ನಾನು ಕಲ್ಲುಪ್ಪು ಯೂಸ್ ಮಾಡ್ಕೊತಾ ಇದ್ದೀನಿ. ಓಕೆನಾ. ಆ್ಯಂಡ್ ಹಾಗೆ ಒಂದು ಸ್ವಲ್ಪ ಹಿಂಗು ಬೇಕು. ಓಕೆನಾ. ಹಿಂಗಾದಮೇಲೆ ನೆಕ್ಸ್ಟು ಅರಿಶಿನದ ಪುಡಿ ಬೇಕು. ಓಕೆ. ಅರಿಶಿನದ ಪುಡಿ, ಹಾಗೆ ಒಂದು ಸ್ವಲ್ಪ ಖಾರ. ಓಕೆನಾ. ಒಣ ಖಾರದ ಪುಡಿ ಹಾಕ್ಕೊತೀನಿ ನಾನು. ಸೊ ಇಷ್ಟು ಇಂಗ್ರೀಡಿಯೆಂಟ್. ಇವಾಗ ಮೊದಲನೇದಾಗಿ ಏನು ಮಾಡ್ತೀನಿ ಅಂತಂದರೆ ಸಾಸಿವೆ ಮತ್ತು ಮೆಂತ್ಯನ ಇದನ್ನೆರಡೂ ನೀಟಾಗಿ ಹುರ್ಕೋತೀನಿ. ಡ್ರೈ ರೋಸ್ಟ್ ಮಾಡ್ತೀನಿ ನಾನು ಇದನ್ನು. ಓಕೆನಾ. ಹಾಗೆ ಇದು ಕಂಟಿನ್ಯೂ ಆಗಿ ಡ್ರೈ ರೋಸ್ಟ್ ಆದಮೇಲೆ ಲಾಸ್ಟಿಗೆ ಕಾದಿರೋ ಎಣ್ಣೆನ ನಾವು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ಅದನ್ನು ನಾನು ಕೊನೆಯದಾಗಿ ತೋರಿಸ್ತೀನಿ. ಇವಾಗ ಮೊದಲನೇದಾಗಿ ನಾವೇನು ಮಾಡಬೇಕು ಅಂತಂದರೆ ಸಾಸಿವೆ ಮತ್ತು ಮೆಂತ್ಯನ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಬನ್ನಿ ಮಾಡ್ಕೊಂಡು. ಸೊ ನಾನು ಕಬ್ಬಿಣದ ಬಾಣಲಿ ತೊಗೊಂಡಿದ್ದೀನಿ. ಸೊ ಇದಕ್ಕೆ ಇವಾಗ ನಾನು ಸಾಸಿವೆ ಮತ್ತು ಮೆಂತ್ಯನ ಹಾಕ್ಬಿಟ್ಟು ಡ್ರೈ ರೋಸ್ಟ್ ಮಾಡ್ತೀನಿ. ಓಕೆನಾ. ಸ್ವಲ್ಪ ಕೆಂಪಗಾಗೋ ಥರ ಹುರಿಬೇಕು. ಸಾಸಿವೆ ಬಂದುಬಿಟ್ಟು ತಾನೇ ಚಟ್ಪಟ ಅನ್ನೋದಲ್ವಾ. ಸೊ ಗೊತ್ತಾಗುತ್ತೆ. ಹಾಗೆ ಆ ಒಂದು ಅರೋಮ ಬರುತ್ತಲ್ವಾ, ಸ್ಮೆಲ್ ಗೊತ್ತಾಗ್ಬಿಡುತ್ತೆ ಅವಾಗ.
ಸೊ ಮೆಂತ್ಯ ನೋಡಿ ಇವಾಗ ಗೋಲ್ಡನಿಶ್ ಆಗ್ತಾ ಇದೆ. ಹಾಗೆ ಕಬ್ಬಿಣದ ಬಾಣಲಿಲಿ ನಾವು ಮಾಡಿದ್ರೆ ಏನಾಗುತ್ತೆ ಅಂತಂದರೆ ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ ಗೈಸ್. ಬೇಕಾದರೆ ನೋಡಿ, ನೀವು ಒಂದೇ ಪದಾರ್ಥನ ಒಂದು ಕಬ್ಬಿಣದಲ್ಲಿ ಮಾಡಿ ಇನ್ನೊಂದು ಸ್ಟೀಲಲ್ಲಿ ಮಾಡಿ, ಆ ಒಂದು ಪದಾರ್ಥದ ಒಂದು ಟೇಸ್ಟ್ ಏನಿರುತ್ತೋ ಸಖತ್ತಾಗಿ ಚೇಂಜ್ ಆಗಿರುತ್ತೆ. ಕಬ್ಬಿಣದ ಬಾಣಲಿಲಿ ಮಾಡಿರೋದು ತುಂಬಾ ಟೇಸ್ಟಿ ಆಗಿರುತ್ತೆ. ಸೊ ಇವಾಗ ಇದು ಉದ್ದಾಗಿದೆ, ಇದನ್ನ ಸೈಡಿಗೆ ಎತ್ತಿಟ್ಕೊಳ್ಳೋಣ. ಇದು ಸ್ವಲ್ಪ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಇದನ್ನ ಪೌಡ್ರ್ ಮಾಡಬೇಕು. ಓಕೆನಾ? ಸೊ ಒಂದು ಸ್ವಲ್ಪ ಇವಾಗ ಉಪ್ಪನ್ನ ಹಾಕ್ಕೊಂಡು ಡ್ರೈ ಫ್ರೈ ಮಾಡ್ಕೊತಾ ಇದ್ದೀನಿ. ಯಾಕೆ ಅಂತಂದರೆ ಇದನ್ನ ಸ್ವಲ್ಪ ನಾನು ಪುಡಿ ಮಾಡಿಕೊಂಡು ಹಾಕೋಬೋದು ಅಥವಾ ಹೀಗೆ ಡೈರೆಕ್ಟಾಗಿ ಹಾಕ್ಬೋದು. ಬಟ್ ಒಂದು ಸ್ವಲ್ಪ ಕೆಲವೊಬ್ರು ಮನೆಯಲ್ಲಿ ಈ ಥರ ಅಂಟಾಗಿರುತ್ತಲ್ವ, ಸೊ ಹಾಗಾಗಿ ಇದನ್ನು ಸ್ವಲ್ಪ ಬಾಣಲಿಲಿ ಹಾಕಿ ಸ್ವಲ್ಪ ರೋಸ್ಟ್ ಮಾಡಿದ್ರೆ ಆ ಅಂಟು ಅನ್ನೋದು ಹೋಗಿರುತ್ತೆ. ಸೊ ಹಾಗಾಗಿ ಒಂದು ಸ್ವಲ್ಪ ಉಪ್ಪನ್ನ ಡ್ರೈ ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದು ನಿಮಿಷ ಇಷ್ಟು ಮಾಡಿಕೊಂಡ್ರೆ ಸಾಕು, ಆಯಿತಾ? ಸೊ ಇದನ್ನು ಇವಾಗ ತೆಗೆದುಬಿಟ್ಟು ಸೈಡಲ್ಲಿ ಇಡೋಣ. ಸೊ ನೋಡಿ, ಇವಾಗ ಇದು ಪೂರ್ತಿಯಾಗಿ ತಣ್ಣಗಾಗಬೇಕು. ಅಲ್ಲಿ ತನಕ ಇದನ್ನು ಪೌಡ್ರ್ ಮಾಡೋಕ್ಕಾಗಲ್ಲ. ಸೊ ಪೂರ್ತಿಯಾಗಿದ್ದು ತಣ್ಣಗಾಗಲಿ. ಅಲ್ಲಿ ತನಕ ಈ ತಣ್ಣಗಾಗೋ ತನಕ ನಾವೇನು ಮಾಡೋಣ ಅಂದರೆ ಇದನ್ನು ನೀಟಾಗಿ ನಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ, ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಇದನ್ನು ಕಟ್ ಮಾಡ್ಕೊಳ್ಳೋಣ. ಓಕೆನಾ? ಸೊ ಗೈಸ್, ಇವಾಗ ನಾನು ನೀಟಾಗಿ ಎಲ್ಲನೂ ಹೆಚ್ಚಿ ಇಟ್ಕೊಂಡಿದ್ದೀನಿ. ಸೊ ನಾನು ಈ ಶೇಪಲ್ಲಿ ಮಾಡ್ಕೊಂಡಿದ್ದೀನಿ. ಆದಷ್ಟು ಇದು ಒಳಗಡೆ ಇರೋಂಥ ಒಂದು ಗೋಟೆ ಏನಿರುತ್ತಲ್ಲ, ಏನು ಹೇಳ್ತಾರೆ ಅದಕ್ಕೆ, ನಾನು ಗೋಟಿ ಅಂತ ಹೇಳ್ತೀನಿ, ಒಳಗಡೆ ಇರುತ್ತಲ್ಲ ಅದು. ಸೊ ಇದು ಗೋಟೆ ಇದು ತೆಗೆದುಬಿಟ್ಟು ಇದದು ಚಿಪ್ಪು ಇರಬೇಕು ಇದರಲ್ಲಿ ನೀಟಾಗಿ. ಅಂದರೆ ಇದು ಕಳ್ತಾಗ್ಲೂ ತುಂಬ ದಿನ ಇಟ್ಮೇಲೆ ಕಳ್ತಾಗ್ಲೂ ನೀಟಾಗಿ ನಮ್ಗೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಸೊ ಅದನ್ನು ತೆಗಿಯೋಕ್ಕೆ ಹೋಗಬೇಡಿ, ಈ ಥರ ಇರಲಿ, ಅದು ಚೆನ್ನಾಗಿರುತ್ತೆ. ಸೊ ಇವಾಗ ಹೆಚ್ಚಿಟ್ಕೊಂಡಾಯಿತು, ಇಷ್ಟ ಆಗಿದೆ ಮಾವಿನಕಾಯಿ ಹೆಚ್ಚಿಟ್ಕೊಂಡಾಯಿತು. ಸೊ ಇವಾಗ ಇದನ್ನು ನಾವು ಪೌಡರ್ ಮಾಡ್ಕೊಳ್ಳೋಣ. ಓಕೆ? ಸೊ ನೈಸಾಗಿ ಪೌಡ್ರ್ ಆಗಿದೆ. ಈ ಅರೋಮ ಮಾತ್ರ ತುಂಬ ಚೆನ್ನಾಗಿದೆ. ಎಸ್, ಇವಾಗ ಎಣ್ಣೆ ಕಾಯಕ್ಕಿಡೋಣ. ಓಕೆ? ಇದನ್ನ ಸೈಡಲ್ಲಿ ಇಟ್ಬಿಟ್ಟು ಸೊ ಇದು ಎಣ್ಣೆ ಬಿಸಿ ಮಾಡೋಕ್ಕಿಡೋಣ. ಓಕೆ? ಎಣ್ಣೆ ಬಿಸಿ ಆದಮೇಲೆ ಇದನ್ನು ಆರಕ್ಕೆ ಬಿಡಬೇಕು. ಸೊ ಇದು ಸ್ವಲ್ಪ ಇವಾಗ ಕಾಯಲಿ, ಆಯಿತಾ? ಸೊ ಎಣ್ಣೆ ಕಾದಿದೆ ಇವಾಗ. ಓಕೆನಾ? ಸೊ ಎಣ್ಣೆ ಕಾದಾದ್ಮೇಲೆ ಇದು ಸ್ವಲ್ಪ ಆರಲಿ. ಇವಾಗ ಈ ಎಣ್ಣೆ ಆರಲಿ. ಇವಾಗ ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ ಅಂತ ಅಂದರೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಮೇಲ್ಗಡೆ. ಓಕೆ? ಅರಿಶಿನ ಹಾಕ್ಕೊಂಡು ಅದ್ರ ಮೇಲೆ 1 ಸ್ಪೂನು ಮೇಲ್ಗಡೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಓಕೆ? ಸ್ವಲ್ಪ ಅದು ಉಪ್ಪು ಹಾಕ್ಕೊಂಡಾಯಿತು. ಆಮೇಲೆ ಇವಾಗ ಇದ್ರ ಮೇಲೆ ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ತೀನಿ. ಸೊ ಒಂದು 4ರಿಂದ 5 ಸ್ಪೂನಷ್ಟು ನಾನು ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ. ನಾನು ಯೂಸ್ ಮಾಡ್ತಿರೋ ಖಾರದ ಪುಡಿ ಯಾವುದು ಅಂತ ಅಂದರೆ ಆಚಿ ಚಿಲ್ಲಿ ಪೌಡರ್ನ ನಾನು ಯೂಸ್ ಮಾಡ್ತಾ ಇರೋದು. ಸೊ 4ರಿಂದ 5 ಸ್ಪೂನ್ ನಾನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸೊ ನೆಕ್ಸ್ಟು ಇದ್ರ ಮೇಲೆ ನಾವೇನು ಪೌಡರ್ ಮಾಡಿ ಇಟ್ಕೊಂಡಿದ್ವೋ ಮೆಂತ್ಯ ಮತ್ತು ಸಾಸಿವೆನ, ಅದನ್ನು ಇವಾಗ ಇದ್ರ ಮೇಲ್ಗಡೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಎಣ್ಣೆ ಇವಾಗ ಸ್ವಲ್ಪ ತಣ್ಣಗಾಗಿದೆ. ಈ ಎಣ್ಣೆನ ಇವಾಗ ಇದಕ್ಕೆ ಹಾಕ್ಕೊಳ್ಳೋಣ. ಓಕೆ? ಸೊ ಎಣ್ಣೆನ ಹಾಕ್ಕೊಳ್ಳೋಣ ಅದ್ರ ಮೇಲೆ. ಲೈಟಾಗಿದೆ. ಸೊ ಹಾಕ್ಬಿಟ್ಟು ಇವಾಗ ನೀಟಾಗಿ ಇದನ್ನು ಕಲಿಸ್ಕೊಳ್ಳೋಣ. ಎಣ್ಣೆ ತುಂಬ ಬಿಸಿ ಇರಬಾರ್ದು, ಲೈಟಾಗಿ ಬಿಸಿ ಇರಬೇಕು. ಸೊ ಈ ಎಣ್ಣೆಗೆ ಇದನ್ನು ಇವಾಗ ನೀಟಾಗಿ ಎಲ್ಲನೂ ಕಲಿಸ್ಕೋಬೇಕು. ಆಯಿತಾ? ನೀವು ಕೈಯಿಂದ ಆದರೂ ಕಲಿಸ್ಕೋಬೋದು ಅಥವಾ ಈ ಥರ ಸ್ಪೂನ್ ಯೂಸ್ ಮಾಡ್ಕೊಂಡಾದ್ರು ಕಲಿಸ್ಕೋಬೋದು. ಬಟ್ ನೀರನ್ನು ಮಾತ್ರ ತಾಗಿಸ್ಬೇಡಿ ಅಷ್ಟೇ. ಓಕೆ? ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನೋಡಿ, ಇವಾಗ ನೀಟಾಗಿ ಎಲ್ಲ ಪೀಸ್ಗೂ ಹತ್ಕೊಂಡಿದೆ. ಈ ಥರ ಕಲಿಸ್ಕೋಬೇಕು. ಆಯಿತಾ? ಕಲಿಸ್ಕೊಂಡಾದ್ಮೇಲೆ ಇದನ್ನು ನಾವು ಮಡಿಕೆಯಲ್ಲಾದರೂ ಹಾಕಿಡ್ಬೋದು. ಆಯಿತಾ? ಇವಾಗ ಯಾರು ಮಡಿಕೆಯಲ್ಲಿ ಹಾಕಿಡಲ್ಲ, ಅಥವಾ ಉಪ್ಪಿನಕಾಯಿ ಭರಣಿ ಇರುತ್ತಲ್ವ, ಸೊ ಅದರಲ್ಲಿ ಹಾಕಿಡ್ಬೋದು. ಓಕೆನಾ? ಇವಾಗ ಉಪ್ಪಿನಕಾಯಿ ಭರಣಿನ ತೊಗೊಂಡು ಬಂದು ಹಾಕ್ತೀನಿ. ಅದರಲ್ಲೂ ಕೂಡ ನೀರಿನ ಅಂಶ ಸ್ವಲ್ಪನೂ ಇರಬಾರ್ದು, ಆ ಥರ ಮಾಡಬೇಕು. ಓಕೆನಾ? ಸೊ ಇವಾಗ ಬನ್ನಿ ಅದರಲ್ಲಿ ಹಾಕಿಡೋಣ. ಸೊ ನಾನು ಇವಾಗ ಈ ಭರಣಿ ಉಪ್ಪಿನಕಾಯಿ ಭರಣಿ ತೊಗೊಂಡಿದ್ದೀನಿ.
ಸೊ ಈ ಉಪ್ಪಿನಕಾಯಿ ಭರಣಿಗೆ ನಾನಿವಾಗ ಇದನ್ನ ಹಾಕ್ತೀನಿ. ನೋಡಿ, ಆದಷ್ಟು ಕೈನ ಇಡಬೇಡಿ, ಸ್ಪೂನಲ್ಲಿನೇ ಮಾಡ್ಕೊಳ್ಳಿ. ಸ್ವಲ್ಪ ಮಾಡೋದಲ್ವಾ, ತುಂಬ ದಿನ ಬರುತ್ತೆ ಅನ್ನೋಕ್ಕೋಸ್ಕರ. ಸೊ ಇವಾಗ ಭರಣಿ ತುಂಬ ಆಗಿದೆ. ಸೊ ಈ ಭರಣಿನ ಇವಾಗ ಕ್ಲೋಸ್ ಮಾಡಿಬಿಡೋಣ, ಓಕೆನಾ? ಸೊ ಭರಣಿನ ಕ್ಲೋಸ್ ಮಾಡಾಯಿತು. ಇವಾಗ ಇದನ್ನು ಒಂದು ಬಟ್ಟೆಯಲ್ಲಿ ಕಟ್ಟಿ ಇಡ್ತೀನಿ ಇದನ್ನು, ಆಯಿತಾ? ಸೊ ಏರ್ ಟೈಟ್ ಆಗಬೇಕು. ಇದು ಈ ಥರ ತೆಗಿಯೋದಿದೆ ಅಲ್ವಾ, ಸೊ ಏರ್ ಟೈಟ್ ಆಗಬೇಕು. ಇನ್ನೂ ಒಂದು ಸ್ವಲ್ಪ ಉಳಿತು ಇಲ್ಲಿ. ಸೊ ಇದು ಹಾಗೆ ತಿಂದು ಖಾಲಿ ಮಾಡಬಹುದು. ಸೊ ಇದನ್ನು ಒಂದು ಬಟ್ಟೆಯಲ್ಲಿ ಕಟ್ಟಿ ಇಡೋಣ, ಓಕೆನಾ? ಇದು ನೀಟಾಗಿ ಎಲ್ಲ ಒರೆಸ್ಬಿಟ್ಟು ಕಟ್ಟಿ ಇಡೋಣ. ಸೊ ಈ ಥರ ಬಟ್ಟೆನ ಟೈಟಾಗಿ ಕಟ್ಟಿ ಇಟ್ಬಿಟ್ರೆ ಸರಿ ಹೋಗುತ್ತೆ. ಸೊ ಇದು ಒಂದು ವಾರ ಆಗಲಿ, ಆಮೇಲೆ ತೆಗಿಯೋಣ, ಓಕೆ? ಸೊ ಇದು 7 ದಿನ ಆದ ಮೇಲೆ ನೋಡ್ತಾ ಇರೋದು. ಸೊ ಆಫ್ಟರ್ 1 ವೀಕ್ ಆದಮೇಲೆ ಉಪ್ಪಿನಕಾಯಿ ನೋಡ್ಬೋದು ಯಾವ ಥರ ಇದೆ ಅಂತ. ನೋಡಿ ಏನು ಸಕ್ಕದಾಗಿದೆ ಅಂದರೆ, ಅದು ಎಷ್ಟು ನೀರು ಬಿಟ್ಟಿದೆ ನೀವೇ ನೋಡ್ಕೊಳ್ಳಿ. ಎಣ್ಣೆನೂ ಇದೆ, ಬಟ್ ಅದೆಷ್ಟು ಬಿಟ್ಟಿದೆ ನೋಡಿ ನೀವೇ. ಎಷ್ಟು ಚೆನ್ನಾಗಿದೆ ಅಂದರೆ ವಾವ್, ಸೂಪರ್ ಅನ್ನೋ ಥರ ಇದೆ ನೋಡಿ. ಇದು ಇಷ್ಟು ಕಳ್ತೋಗಿದೆ ಇವಾಗ ಆಲ್ರೆಡಿ. ಇದು ಅಂದರೆ ಫುಲ್ ಸ್ಮೂತ್ ಆಗಿದೆ. ಟೇಸ್ಟ್ ಮಾತ್ರ ಏನು ಸಖತ್ತಾಗಿದೆ ಅಂದರೆ, ನಾನು ಊಟದಲ್ಲಿ ಮಾತ್ರ ಇದನ್ನೇ ಹಾಕ್ಕೊಂಡು ತಿನ್ನಬೇಕು ಅನ್ನೋ ಫೀಲಲ್ಲಿದೆ. ಸೊ ಎಲ್ರಿಗೂ ನಾನೊಂದು ಟಿಪ್ಸ್ ಏನು ಹೇಳ್ತೀನಿ ಅಂತ ಅಂದರೆ, ಗೈಸ್, ಈ ಏನು ಭರಣಿ ಇದೆ ಅಲ್ವಾ, ಈ ಭರಣಿ ಫುಲ್ ಹಾಕೋಕ್ಕೆ ಹೋಗಬೇಡಿ ಯಾರೂ, ಮುಕ್ಕಾಲೇ ಇರಬೇಕು ಯಾವಾಗಲೂ, ಆಯಿತಾ? ಸೊ ಇದು ನನ್ನ ಕಡೆಯಿಂದ ಒಂದು ಟಿಪ್ಸು, ಯಾಕಂದರೆ ಅದು ಏರ್ ಟೈಟ್ ಆಗಲ್ಲ. ಇದನ್ನ ಇವಾಗ ತಿಂದ್ಬಿಟ್ಟು ಹೇಗಿದೆ ಅಂತ ಹೇಳ್ತೀನಿ. ಸೂಪರ್ ಆಗಿದೆ. ಆಹಾ. ಸೊ ನೋಡಿದ್ರಲ್ಲ, ನಾನು ಮಾಡಿರೋಂತಹ ಈ ಮಾವಿನಕಾಯಲ್ಲಿ ರೆಸಿಪಿ ಮಾಡಿರೋದು. ನೀವು ಕೂಡ ಮನೇಲಿ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.